ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸಿಗಂದೂರಿನ ಸೀಗೆ ಕಣಿವೆ ಹೋಟೆಲಿನಲ್ಲಿ ಮಹಿಳಾ ಸಹೋದ್ಯೋಗಿ ಮೇಲೆ ಲೈಂಗಿಕ ದೌರ್ಜನ್ಯ. ಅರ್ಚಕರೊಬ್ಬರ ಮಾಲೀಕತ್ವದಲ್ಲಿನ ಹೋಟೆಲಿನಲ್ಲಿ ಅಮಾನವೀಯ ಘಟನೆ ನಡೆದರೂ ಐ ಡೋಂಟ್ ಕೇರ್ ಎಂದ ಅರ್ಚಕ. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಸುಪ್ರಸಿದ್ಧ ಕ್ಷೇತ್ರಗಳಲ್ಲೊಂದಾದ ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಅರ್ಚಕರೊಬ್ಬರ ಹೋಟೆಲಿನಲ್ಲಿ ಮಹಿಳಾ ಸಹೋದ್ಯೋಗಿಯ ಮೇಲೆ ಶಿವರಾಜ್ ಎಂಬುವವನಿಂದ ಲೈಂಗಿಕ ದೌರ್ಜನ್ಯ ನಡೆದ ಘಟನೆ ಕಾರ್ಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೇಷಗಿರ ಭಟ್ರ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರಿ. ನಾನು ಕೆಲಸ ಮಾಡ್ತಿದ್ದೆ. ಅಲ್ಲಿ ಶಿವು ಅನ್ನೋನು, ಅಲ್ಲಿ ಅವನು ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಕೆಟ್ಟದಾಗಿ ನಡ್ಕೊಂಡ್ರಿ ಸರ್. ಕೆಟ್ಟದಾಗಿ ನಡ್ಕೊಂಡು ಆ ಥರ ಈ ಥರ ಎಲ್ಲ ಮಲಗಕ್ಕಾದ ಕರೆದ್ರಿ ಸರ್. ನನಗೆ ನ್ಯಾಯ ಕೊಡಿಸ್ತಿತ್ತು ನೀವು. ಶೇಷಗಿರಿ ಭಟ್ರ ಹತ್ರ ಓನರ್ ಹತ್ರ ಹೇಳಿದ್ರು. ಅವ್ರು ಏನೋ ಎಂಥದೇ ಹೇಳಿದ್ರು ಸರ್. ನಾನು ಕೆಲಸದಿಂದ ತೆಗೆದ್ರಿ ಸರ್. ಅವನು ಇಟ್ಕೊಂಡ್ರಿ ಸರ್. ನನಗೆ ಜೀವದ ಬೆದರಿಕೆ ಹಾಕಿದ್ರಿ ಸರ್. ಅವನ್ನ ನೀವು ಹೊಳೆ ದಾಟು ಅದನ್ನು ದಾಟು ಅಂತ ಯಾಕಂದಕ್ಕೆ ನಮ್ಮ ತಮ್ಮಗೆ ಹೇಳಕ್ಕಂತ ಬಂದ್ರಿ ಸರ್. ನಾನು ಎದೆಗೆ ಮಾರ್ಗೈ ಹಾಕಿ ಎದೆ ಕೈ ಹಾಕಿ ದೂಕಿದ. ನನ್ನ ದೂಕಿದ ಶಿವು. ಶಿವದ ಏನು ಕೆಲಸ ಮಾಡ್ತೀವಿ? ಎಲ್ಲಿದ್ದಾನೆ? ಟೀ ಮಾಡ್ತಾನ್ರಿ ಸರ್. ಅವನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಸರ್. ಅವ್ರ ತನಿಖೆ ಮಾಡ್ತಾ ಇದ್ದಾರೆ ಸರ್. ಅವ್ರು ಏನು ಇಲ್ಲಿ ಶೇಷಗಿರಿ ಭಟ್ರು ಏನು ತೆರೆಗೆ ಹಾಕಿರಲಿಲ್ಲ ಸರ್. ಅವ್ರ ಮನೆ ಹೆಣ್ಮಕ್ಳಾಗಿದ್ರು ಅವ್ರು ಇದು ಮಾಡ್ತಿದ್ರು. ನಮ್ಮಂತ ಹೆಣ್ಮಕ್ಳ ಬೆಲೆನೇ ಇಲ್ರಿ. ಈ ಸಮಾಜದಲ್ಲಿ ಹೆಣ್ಣಿಗೆ ಯಾವ ಥರ ಗೌರವ ಕೊಡ್ತಾರ್ರಿ ಸರ್. ಕೆಟ್ಟದಾಗಿ ಇದು ಮಾಡ್ತಾರೆ ಅಂದ್ರೆ ಹೆಣ್ಣಿಗೆ ಬೆಲೆನೇ ಇಲ್ಲ ಅಂದ್ರಿ ಸರ್. ನಾವು ದುಡಿಬೇಕು. ಕಂಡ್ರೆ ಕರೆಕ್ಟ್ ಇದ್ರೆ ನಾವು ಯಾಕೆ ಇಲ್ಲಿ ಬಂದು ದುಡ್ತಿದ್ವಿ ಸರ್. ಮಲಗೋಕೆ ಸಮೇತ ಕರಿತೀರಿ ಸರ್. ಆ ಥರ ಕೆಟ್ಟದಾಗಿ ಮಾತಾಡ್ತೀರಿ ಸರ್. ಅವನು ಕೆಟ್ಟದಾಗಿ ನಾನು ಹಿಂದಿಂದ ಹೋದರೆ ನಾನು ಚುಡಾಯಿಸೋದಾದ ಮಾಡ್ತಿದ್ರಿ ಸರ್. ಹೆಣ್ಣಿ ಬೆಲೆನೇ ಇಲ್ಲ ಅಂದ್ರಿ ಸರ್. ನಮ್ಮಂಥ ಬಡವ್ರ ಹೆಣ್ಮಕ್ಳು ಎಲ್ಲ ಹೋಗುತ್ತೆ ಸರ್.